ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ತುಂಬ ಖುಷಿ ಆಗ್ತಾ ಇದೆ. ಅವ್ರು ಹೇಳಿದ್ರು ನಾನು ಮೊದಲೇ ಸಾರಿ ಸೂಳ್ಯಾಗಿ ಬರ್ತಾ ಇದ್ದೀನಿ ಅಂತ. ಇಲ್ಲ, 5 ವರ್ಷದಿಂದ ಬರ್ತಾನೆ ಇದ್ದೀನಿ. ರಿಯಲಿ ಗ್ರೇಟ್. 5 ವರ್ಷದಿಂದ ಬರೋದಿಲ್ಲ, 5 ವರ್ಷದ ಮುಂಚೆ ಅಲ್ಲ, 5 ವರ್ಷದಿಂದ. ಯಾಕಂದರೆ ನನ್ನ ತಂಗಿ ಇಲ್ಲೇ KVG ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಬರ್ತೀನಿ. ಅವಳ ಬರ್ತ್ಡೇ ಆಗಿರ್ಬೋದು ಅಥವಾ ಅವಳನ್ನ ಬಿಡೋದಕ್ಕಾಗಿರ್ಬೋದು. ಈ ಥರ ಒಂದು ಉತ್ಸವ ಮಾಡ್ತಾ ಇದ್ದಾರೆ ಇಡೀ ಸುಳ್ಯ ಜನತೆಗೆ. ಅದಕ್ಕೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಡೀ ಫ್ಯಾಮಿಲಿಗೆ. ಆ್ಯಂಡ್ ಇವತ್ತು ನಾನು ಆವಾಗಲೇ ಅಲ್ಲಿ ಕೂತ್ಕೊಂಡು ನಾನು ಅಂದರೆ ಶ್ರೀ ಚನ್ನಕೇಶವ ಸ್ವಾಮಿಗೆ ಏನು ಬ್ರಹ್ಮರಥ ಅರ್ಪಣೆ ಮಾಡಿದ್ದಾರೆ ಫ್ಯಾಮಿಲಿಯವರು. ನಾನು ಅಲ್ಲಿ ಕೂತ್ಕೊಂಡು ಚಂದ್ರನ ನೋಡ್ತಾ ಇದ್ದೆ. ಅಂದರೆ ಶಿವನ ತಲೆ ಮೇಲೆ ಇರುತ್ತಲ್ಲ ಚಂದ್ರ, ಹಾಗೆ ಕಾಣಿಸ್ತಾ ಇತ್ತು. ಸೊ ನನಗೆ ಅನಿಸ್ತು, ಅಂದರೆ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಇಷ್ಟು ವರ್ಷಗಳ ಕಾಲ ಇಷ್ಟು ಅಂದರೆ ಪ್ರತಿಯೊಂದಿದೆ, ಇಂಜಿನಿಯರಿಂಗ್, ಲಾ, ನರ್ಸಿಂಗ್, ಮೆಡಿಕಲ್, ಫಸ್ಟ್ PU ಎಲ್ಲ ಅಷ್ಟೊಂದು ವರ್ಷಗಳ ಕಾಲದಿಂದನೂ ಇದನ್ನು ಅಷ್ಟು ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ KVG ಸರ್, KVC ಸರ್, ಶೋಭಾ ಮ್ಯಾಮ್, ಅಕ್ಷಯ್ ಅವರು, ಐಶ್ವರ್ಯ ಅವರು ಮತ್ತು ಅವ್ರ ಇಡೀ ಫ್ಯಾಮಿಲಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾರೆ. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಏನೇ ಒಂದು ಜೀವನದಲ್ಲಿ ಏನೇ ಮಾಡೋಕ್ಕೆ ಹೋದ್ರೂ. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಅಂದಮೇಲೆ 100% ತರಲೆ ಮಾಡ್ತಾರೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇಷ್ಟು ವರ್ಷ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ನಡೆಸ್ಬೇಕಂದ್ರೆ, ನಾನು ಅಂದ್ಕೊತಾ ಇದ್ದೆ, ನಾವು ಇಂಜಿನಿಯರಿಂಗ್ 4 ವರ್ಷ ಓದ್ತೀವಿ. 4 ವರ್ಷ ಹೋದಾಗ ನಾನು ಅಂದ್ಕೊಂಡೆ ನಾವೇನೇ ತುಂಬ ತರಲೆ ಮಾಡ್ತೀವಿ, ನಾವೇ ತುಂಬ ಮಜಾ ಮಾಡ್ತೀವಿ ಅಂತ. ನನ್ನ ತಂಗಿ ಅವಳು ಮೆಡಿಕಲ್ ಕಾಲೇಜಲ್ಲಿ ಅವರು ಹಾಸ್ಟೆಲಲ್ಲಿ ನಡೆಯೋಂಥ ವಿಷಯ ಅದನ್ನೆಲ್ಲ ಕೇಳಿ ನನಗೆ ಈ ಥರನೂ ಆಗುತ್ತಾ, ನಮಗಿಂತ ನಟೋರಿಯಸ್ ಇದ್ದಾರೆ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲನೂ ಅವ್ರು ಸಂಭಾಳಿಸ್ಕೊಂಡು ಮಾಡ್ತಾರಲ್ಲ, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್. ಯಾಕಂದರೆ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವಾಗ ಗ್ರ್ಯಾಜುಯೇಟ್ ಆಗಿರ್ತಾರೆ, ಆಗ್ಬಿಟ್ಟು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರದ್ದೇ ಫೀಲ್ಡು ಓದಿರ್ತಾರೆ 4 ವರ್ಷ, ಹೋಗ್ಬಿಟ್ಟು ಕೇಳಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಆನ್ಸರ್ ಗೊತ್ತಿರಲ್ಲ. ಒಂದು ನಿಮಿಷ ನಾವು ಹೇಳ್ತೀವಿ ಅಂತ, ಇಂಜಿನಿಯರ್ ಆಗಿ ಎಕ್ಸ್ಪೀರಿಯನ್ಸ್, ಸಿವಿಲ್ ಇಂಜಿನಿಯರ್ ನಾನು ಹೇಳ್ತೀನಿ. ಬಟ್ ಇವಾಗ ಡಾಕ್ಟರ್ಸ್ ನಾವು ಹೋಗ್ಬಿಟ್ಟು ನನಗೆ ಹೊಟ್ಟೆ ನೋವ್ತಾ ಇದೆ, ತಲೆ ನೋವ್ತಾ ಇದೆ ಅಂತ ಹೋಗಿ ಕೇಳಿದ್ರೆ ಅವ್ರು ನಂಗೆ ಗೊತ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಒಂದು ಹೇಳಬೇಕಲ್ವ, ಅವ್ರಿಲ್ಲ ನನಗೆ ಗೊತ್ತಿಲ್ಲ ಅಂದರೆ ನಾವು, ಯಾಕಂದರೆ ಅವ್ರು ಏನು ಹೇಳಿದ್ರು ನಂಬ್ಕೊತೀವಿ. ಓ ಇಲ್ಲ ಈ ಟ್ಯಾಬ್ಲೆಟ್ ಅಂದರೆ ನಂಬ್ಕೊಂಡ್ಬಿಡ್ತೀವಿ. ಅದಕ್ಕೆ ಇವಾಗ ನನ್ನ ತಂಗಿ ಜೊತೆ ಸ್ವಲ್ಪ ಜಗಳ ಆಡೋದು ಕಡಿಮೆ ಮಾಡಿದ್ದೀನಿ. ಏನಾದರೂ ಹುಷಾರಿಲ್ಲ ಅಂತ ಅವಳ ಹತ್ರ ಹೋಗಿ ನಾನು ಬಟ್ಟೆ ತೊಗೊಂಡೆ ಅಂತ ನಾನು ಏನಾದರೂ ಜಗಳ ಮಾಡಿದರೆ, ನಾನು ಫೀವರ್ ಇದೆ ಅಂತ ಹೋಗಿ ಅವಳಿಗೆ ಏನಾದರೂ ನನ್ನ ಸ್ಟಮಕ್ ಅಪ್ಸೆಟ್ ಆಗೋ ಟ್ಯಾಬ್ಲೆಟ್ ಕೊಟ್ಟರೆ ನನ್ನ ಕತೆ ಅಲ್ಲ. ಅದಕ್ಕೆ ಅವ್ರ ಜೊತೆ ನಾವು ಸ್ವಲ್ಪ ಡೇಂಜರಸ್ಸು ಮೆಡಿಕಲ್ ಸ್ಟೂಡೆಂಟ್ಸು. ಐ ಲವ್ ಯು ಸಿಸ್ಟರ್, ಯು ಆರ್ ದ ಬೆಸ್ಟ್ ಸಿಸ್ಟರ್ ಇನ್ ದ ವರ್ಲ್ಡ್ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹಾಕ್ತಾ ಇರೋದು ಅವಾಗ ಅವ್ಳು ಅಲ್ಲಿ ಇರಲಿ ಒಂದು ಸ್ವಲ್ಪ. ಅಲ್ಲ, ಸಪ್ತಮಿ ಅವರ ಸಿಸ್ಟರ್ ಅಲ್ಲೇ ಕುತ್ಕೊಂಡಿದ್ದಾರೆ, ಇಷ್ಟು ದೊಡ್ಡ ವೇದಿಕೆಯಲ್ಲಿ ಅವ್ರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಏನು ಕೂಡ ಕಿತಾಪತಿ ಮಾಡಬಾರ್ದು ಅಷ್ಟೇ. ಹೌದು, ಅವಳು ಅದೇ ಹೇಳ್ತಾಳೆ, 5 ವರ್ಷ ಕಷ್ಟಪಟ್ಟು ಓದಿರ್ತೀವಿ, ನಿಮ್ಗೇನು ಗೊತ್ತು ನಮ್ಮ ಕಷ್ಟ ಅಂತ. ಅಂದರೆ ಖಂಡಿತ, ಅಂದರೆ ನೈಟ್ ಡ್ಯೂಟೀಸ್ ಇರುತ್ತೆ. ಅಂದರೆ ಆಸ್ ಅ ಸ್ಟೂಡೆಂಟ್ ಫಾರ್ ಶೋರ್ ನಾನು ಅವಳಿಗೆ ಯಾವಾಗಲೂ ತಲೆಗೆ ಹೇಳ್ತೀನಿ, ನಾನು 4 ವರ್ಷ ಓದ್ಬಿಟ್ಟು ಮುಗಿಸ್ಬಿಟ್ಟೆ, ನಿನ್ನ ಜೀವನ ಇಡೀ ಓದ್ತಾ ಇರಬೇಕು ಅಂತ. ಬಟ್ ಡಾಕ್ಟರ್ಸ್ ಐ ಥಿಂಕ್ ನಮ್ಮಮ್ಮ ಇವತ್ತು ಅವಳಿಗೆ ಹೇಳ್ತಾ ಇದ್ರು, ನೀವು ಹೇಳ್ತೀರಾ ಹೌದು ಕಷ್ಟ ಅದು ಇದು ಅಂತ, ಬಟ್ ನಿಜವಾಗ್ಲೂ ನಿಮ್ಮನ್ನು ದೇವ್ರ ಥರ ನೋಡ್ತಾರೆ ಜನರು. ಯಾಕಂದರೆ ನೀವು ಏನು ಹೇಳಿದ್ರು ನಂಬ್ತಾರೆ. ಇವಾಗ ನೀವು ಯಾವುದೇ ಹುಷಾರಿಲ್ಲ, ಯಾರಿಗೆ ಏನೇ ಆದರೂ ನಾವು ಅವ್ರಿಗೆ ದೇವ್ರನ್ನ ಬೇಡ್ಕೊತೀವಿ, ದೇವರೇ ಪ್ಲೀಸ್ ಅವ್ರಿಗೆ ಹುಷಾರು ಮಾಡಿಬಿಡಪ್ಪ, ಅವ್ರನ್ನ ಉಳಿಸು ಅಂತ. ಅದು ಬಿಟ್ಟು ನಾವು ಆ ಥರ ಬೇಡ್ಕೊಳ್ಳೋದು ಡಾಕ್ಟರ್ಸ್ನ ಅಷ್ಟೇ. ಸೊ ಅಂತ ದೊಡ್ಡ ಮೆಡಿಕಲ್ ಇನ್ಸ್ಟಿಟ್ಯೂಷನ್ನ, ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸೂಳ್ಯೋತ್ಸವಕ್ಕೆ ನಾನು ಬಂದಿದ್ದು ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ನನ್ನ ತಂಗಿ ಮೆಡಿಕಲ್ ಮುಗಿಸೋಷ್ಟೊಳಗೆ ಸೂಳಿಯಾಗಿ ಗೆಸ್ಟಾಗಿ ಅಟ್ಲೀಸ್ಟ್ ಬಂದಿದ್ದೀನಿ ಅಂತ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಅದನ್ನೆಲ್ಲ ನೋಡ್ಬೇಕಾದ್ರೆ ಕೂತ್ಕೊಳ್ಳುವ ಅಲ್ಲ, ನಂಗೆ ನಿಜ ಅವಾಗ ಬಂದಾಗ ಕೇಳಿದೆ ಅವಳನ್ನ, ನಾನು ನೋಡಬೇಕು, ನಾನು ಆಟ ಆಡಬೇಕು ಅನಿಸ್ತಾ ಇದೆ. ಯಾಕಂದರೆ ನಾವು ಕಡಲೆಕಾಯಿ ಪರಿಷೆಗೆ ಹೋದರೆ ಬೆಂಗಳೂರಲ್ಲಿ ಮಾತ್ರ ಆ ಥರ ಕಾಣಿಸೋದು, ಇಲ್ಲಾಂದರೆ ಕಾಣಿಸಲ್ಲ ಅದೆಲ್ಲ ನಮಗೆ. ಸಿಸ್ಟರ್ ಯು ಹ್ಯಾವ್ ದಟ್, ನೋ ಯು ಕ್ಯಾನ್ ಟೇಕ್ ಹರ್. ಅವಳು ಬರಲ್ಲ, ಹೋದ್ರೆ ನಾನು ಒಬ್ಬಳೇ ಹೋಗಬೇಕು. ಸೊ ಥ್ಯಾಂಕ್ ಯು. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ಹೇಗೆ ಕಾಂತಾರ ಸಿನಿಮಾ ಮತ್ತಷ್ಟು ನಾನು ಯಾವ್ದಾದ್ರು ಸಿನಿಮಾ ಮಾಡಿದ್ದೀನಿ ಅದಕ್ಕೆಲ್ಲ ಎಷ್ಟು ಪ್ರೀತಿ ತೋರಿಸಿದಿರೋ, ಲೀಲಾನ ಪಾತ್ರಕ್ಕೆ ಎಷ್ಟು ಪ್ರೀತಿ ತೋರಿಸಿದಿರೋ, ಹಾಗೆ ಪ್ರೀತಿ ತೋರಿಸಿ ಎಲ್ಲರೂ ನಮ್ಮ ಸಿನಿಮಾ ಅಂತ ಅಂದರೆ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ಹಾರೈಸಿ. ಪ್ರತಿಯೊಂದು ಸಿನಿಮಾ
ಹೌದು, ಟೆಲಿಗ್ರಾಮಲ್ಲಿ ಬರೋಕ್ಕೆ ಕಾಯಬೇಡಿ ದಯವಿಟ್ಟು. ಲಿಂಕ್ ಬಂದಿದೆ ಅಂತ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ. ಪ್ರತಿಯೊಂದು ಆರ್ಟಿಸ್ಟ್, ಅವರು ಸೂಪರ್ ಸ್ಟಾರ್ ಆಗಿರ್ಬೋದು ಅಥವಾ ಹೊಸಬ್ರಾಗಿರ್ಬೋದು, ಪ್ರತಿಯೊಬ್ಬರೂ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮುದ್ದಾದ ಹುಡುಗಿ, ಮುದ್ದಾದ ಮಾತುಗಳು ನಮ್ಮ ಸುಳ್ಯದ ಜನರಿಗೆ ಹೇಳಿದ್ರು. ಬರಲಿ ಜೋರಾದಂತಹ ಚಪ್ಪಾಳೆ. ಸುಳ್ಯದವರ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ. ಮುಂಬರುವ ಪ್ರಾಜೆಕ್ಟ್ ಯಾವುದೆಲ್ಲ ಇದೆ, ದೇವರ ಆಶೀರ್ವಾದದ ಜೊತೆಗೆ ಇನ್ನಷ್ಟು ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ, ಸೊ ಈ ಒಂದು ನಾನು ಎಂಟರ್ ಆದಾಗ ಒಬ್ರು ವೈಲಿನಿಸ್ಟ್ ಇದ್ರು, ನಂಗೆ ಹೆಸರು ಗೊತ್ತಿಲ್ಲ, ಅದ್ರ ಜೊತೆ ಶ್ರೀಜಿತ್ ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ಅವ್ರ ತಂಡದವರು ಚಂಡೆ ಮಾಡಿದ್ರು. ಬ್ಯೂಟಿಫುಲ್, ಅಷ್ಟು ಎನರ್ಜಿ ಅವ್ರು, ಅಷ್ಟು ಪ್ರತಿ ಒಂದು ಸಾಂಗ್ ಮಾಡಿದಾಗಲೂ ಆ ಚಂಡೆಯವರು ನನ್ಗೆ ಕಾಣಿಸ್ತಾ ಇದೆ ಅವ್ರು ಎಷ್ಟು ಬೆವ್ತೋಗಿದ್ದಾರೆ ಅಂತ. ಬಟ್ ಒಬ್ಬರು ಮುಖದಲ್ಲೂ ಸ್ಮೈಲ್ ಹೋಗಲೇ ಇಲ್ಲ, ಅಷ್ಟು ಚೆನ್ನಾಗಿ ನುಡಿಸಿದ್ರು. ಸೊ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮ್ಮ ಆರ್ಟ್, ನಿಮ್ಮ ಎಲ್ಲದಕ್ಕೂ ಹ್ಯಾಟ್ಸ್ ಆಫ್. ಆ್ಯಂಡ್ ನನಗೆ ಗಣೇಶ್ ಅವರು ಮತ್ತು ಅವ್ರ ವೈಫ್ದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಅವ್ರ ಕಂಟೆಂಟ್ನ. ಆ್ಯಂಡ್ ನನಗೆ ಅವ್ರ ಯೂಶುವಲ್ ಕಂಟೆಂಟ್ಗಿಂತ ಅವ್ರ BTS ಇರುತ್ತೆ, ಅದನ್ನು ನೋಡೋದು ಸಿಕ್ಕಾಬಿಟ್ಟೆ ನಗು ಬರುತ್ತೆ. ಅದು ಹೆಂಗೆ ಅಂದರೆ ಅವ್ರ ವೈಫು 10 ಟೇಕ್ ತೊಗೊಂಡಿರ್ತಾರೆ, 11ನೇ ಟೇಕು ಗಣೇಶ್ ಅವ್ರು ತಪ್ಪು ಮಾಡ್ತಾರೆ, ನಿನಗೇನು ಬರಲ್ವ ಅಂತ. ನೀವು 10 ಟೇಕ್ ತೊಗೊಂಡಿರಿ. ಸೊ ಆ BTS ಎಲ್ಲ ನೋಡೋಕೆ ನಂಗೆ ತುಂಬ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ ಕೂಡ. ಸಿನಿಮಾ ಬಿಟ್ಟು ಸಪ್ತಮಿ ಗೌಡ ಅವರು ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್ ಕೂಡ. ಸೊ ಅದಕ್ಕೋಸ್ಕರ ಜೋರಾದ ಚಪ್ಪಾಳೆ ಬರಬೇಕು. ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್ ಅವರು ಮಂಗಳೂರೇ ಫಸ್ಟ್ ಕಾಂಪಿಟೇಷನ್ ఆయనಗೆ. ಸೊ ದಯಮಲ್ತು ಜೋರಾದ ಚಪ್ಪಾಳೆ ಬರಡು. ಖಾಲಿ ನೆಟ್ ಹತ್ತು ಆರು ಮೂವೀಸ್ ಹತ್ತು ಸ್ವಿಮ್ಮಿಂಗ್ ಇಡ್ಲ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಆರು. Yes, sir. And again, just in 3 years, she's acquired 1 Filmfare Award and 2 Saima Awards. ದಾಲ ಎಲ್ಲಿಯ ಪಾತ್ರ ಹತ್ತು ಬಾರಿ ಮಲ್ಲ ಪಾತ್ರ ಮಸ್ತ್ ಆರ್ಟಿಸ್ಟ್ ನಕ್ಲ ಕನಂದು ಬಾರಿ ಎಲ್ಲಿಯ ಪೀರಿಯಡ್ ಆ ಮೂಜಿ ಮಲ್ಲ ಅವಾರ್ಡ್ಸ್ ದೆತ್ತೊಂದಿನಂಚಿನ ನಟಿ ನಾಯಕಿ ನಮ್ಮ ಎದುರುಡು ಜೋರಾಯಿನ ಚಪ್ಪಾಳೆ ನಮ್ಮಲ್ಲ ಭಾಗ್ಯ ಅರಿಡೆ ಬೈದಿನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸಿಗುವ.